ನಮಸ್ತೆ ಎಲ್ಲರಿಗೂ. ಇದು ನಾನು ಮಾಡ್ತಾಯಿದ್ದೀನಿ ಚಿಕನ್ ಫ್ರೈ ಅಥವಾ ಚಿಕನ್ ಗೊಜ್ಜು ಅಂತ ಹೇಳ್ಬೋದು. ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ತಿನ್ಬೋದು ಅಥವಾ ಸೈಡ್ ಡಿಶ್ ಆಗಿನೂ ತಿನ್ಬೋದು. ಚಿಕನ್ ಫ್ರೈ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಪಾತ್ರೆ ಬಿಸಿ ಆಗೋಕ್ಕಿಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಂಡಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಈಗ ಅದಕ್ಕೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನಾನು. ಆ ರೀತಿ ಉಪ್ಪು ಅರಿಶಿನ ಹಾಕಿ ಇಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ. ಈಗ ಚಿಕನನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಹೈ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ನಾನು ಇದಕ್ಕೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ನಾನು ಹಾಕ್ತಾಯಿಲ್ಲ. ಉಪ್ಪು ನಾನು ಮೊದಲೇ ಹಾಕಿಟ್ಟಿದ್ನಲ್ಲ, ಹಾಗಾಗಿ ಮತ್ತೇನು ಉಪ್ಪು ಹಾಕ್ತಾಯಿಲ್ಲ. ಕೊನೆಯಲ್ಲಿ ಮತ್ತೆ ರುಚಿ ನೋಡಿಬಿಟ್ಟು ಉಪ್ಪು ಬೇಕು ಅಂದರೆ ಹಾಕ್ಕೋತೀನಿ. ಈಗ ಇದಿಷ್ಟನ್ನು ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ಚಿಕನ್ನ ಹಸಿ ವಾಸನೆ ಹೋಗುತ್ತೆ. ಈ ರೀತಿ ಫ್ರೈ ಮಾಡುವಾಗಲೇ ಸುಮಾರು ಚಿಕನ್ ಬೆಂದಿರುತ್ತೆ. ಒಂದು ಅರ್ಧದಷ್ಟು ಚಿಕನ್ ಬೆಂದಿರುತ್ತೆ. ಈಗ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಲೋ ಫ್ಲೇಮ್ ಇಟ್ಬಿಟ್ಟು ಇದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಇಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಅಷ್ಟೊತ್ತಿಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊತೀನಿ. ಮಸಾಲಕ್ಕೆ ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಎಳೆ ಕಡ್ಡಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಸೋಂಪು, ಒಂದು ಅರ್ಧ ಸ್ಪೂನ್ ಸೋಂಪು ಸಾಕು, ಒಂದು 3 ಲವಂಗ, ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ ಮತ್ತು 1-2 ಚಿಟಿಕೆ ಅಷ್ಟು ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು. ಇಷ್ಟಕ್ಕೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಕೋತೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮತ್ತು ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿಲ್ಲ. ಇದಕ್ಕೆ ಟೊಮೆಟೊ ಹಾಕದೇ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಚಿಕನ್ನು ಸ್ವಲ್ಪ ನೀರು ಹಾಕಿ ಬಿಟ್ಟಿದ್ನಲ್ಲ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಈಗ ರುಬ್ಕೊಂಡಿರೋಂಥ ಮಸಾಲಾನ ನಾನು ಹಾಕ್ತೀನಿ. ಮಸಾಲ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ತುಂಬ ನೀರು ಹಾಕೋದು ಬೇಡ. ಈಗ ಏನು ನಾವು ನೀರು ಹಾಕಿದ್ದೀನಲ್ಲ ಅದನ್ನು ಸ್ವಲ್ಪ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರೆಲ್ಲ ಕಮ್ಮಿ ಆಗೋ ತನಕ ಕುದಿಸ್ಕೋಬೇಕು. ಚಿಕನ್ನು ಚೆನ್ನಾಗಿ ಈಗ ಬೆಂದಿರುತ್ತೆ, ಅಂದರೆ ಒಂದು ಮುಕ್ಕಾಲಷ್ಟು ಬೆಂದಿರುತ್ತೆ. ಮತ್ತೊಂದು ಸ್ವಲ್ಪ ಬೆಂದರೆ ಚಿಕನ್ ಆಗುತ್ತೆ. ಈಗ ನೋಡಿ, ಈ ರೀತಿ ಆಗಿದೆ. ನಾನು ಪಾತ್ರೆ ಚೇಂಜ್ ಮಾಡಿದ್ದೀನಿ. ಆ ಪಾತ್ರೆಯಲ್ಲಿ ಸ್ವಲ್ಪ ತಳ ಹಿಡಿತಾ ಇತ್ತು. ಮತ್ತು ಈ ಫ್ರೈ ಮಾಡುವಾಗ ದಪ್ಪ ತಳ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಪಾತ್ರೆಗೆ ತಳ ಹಿಡಿಯುತ್ತೆ. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ, ಈ ಟೈಮಲ್ಲಿ ಉಪ್ಪು ಸರಿ ಇದೆ ಅಂತ ನೋಡಿಕೊಂಡು ಕಮ್ಮಿ ಇದ್ದರೆ ನಾನು ಮತ್ತೆ ಹಾಕ್ಕೋಬೋದು. ಈಗ ನೋಡಿ, ಮತ್ತೊಂದು 2 ನಿಮಿಷ ಲೋ ಫ್ಲೇಮ್ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಟಿದ್ದೀನಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದು ಚಿಕನ್ ಫ್ರೈ ಆಗಿದೆ. ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಸೈಡ್ ಡಿಶ್ ಥರನೂ ತಿನ್ನೋದಕ್ಕೆ ಚೆನ್ನಾಗಿದೆ ಇದು.
ತುಂಬ ರುಚಿಯಾಗುತ್ತೆ. ಸ್ವಲ್ಪ ಮಸಾಲ ಹಾಕಿ ಮಾಡೋದು ಚಿಕನ್ ಫ್ರೈ ಅಥವಾ ಚಿಕನ್ ಗೊಜ್ಜು ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.